ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕೃಷಿಗಾಗಿ ಮಾಹಿತಿ ನೇಗಿಲ ಯೋಗಿ ಕಾರ್ಯಕ್ರಮಕ್ಕೆಲ್ಲ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ ಇವತ್ತು ನಾನು ಮೆಕ್ಕೆಜೋಳದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಬೇಕು ಅಂತಂದು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರ ಮೆಕ್ಕೆಜೋಳನ. ಇದಕ್ಕೆ ಏನು ಮಾಡಿದ್ದೀನಿ ಇಷ್ಟು ಇದ್ರಾಗ ಬರೋದಕ್ಕೆ ಅಂತಂದು ಹೇಳಿದ್ರೆ, ನಂದು ಅನಿರೀಕ್ಷಿತನೂ ಗೊತ್ತಿಲ್ಲ ಸ್ನೇಹಿತರೆ. ಈ ಬಿತ್ತ ಗೊಬ್ಬರ 20 DAP ಅದು ನನಗೆ ಯಾವುದು ಸಿಗ್ಲಿಲ್ಲ. ಅದಕ್ಕೆ 15 ಗೊಬ್ಬರವನ್ನೇ ನಾನು ಕೂರಿಗೆಗೆ ಹಾಕಿ ಬಿತ್ತಿಸಿದ್ದೆ ಸ್ನೇಹಿತರೆ. ಅದರಿಂದ ನನಗೆ ಒಳ್ಳೆ ಯೂರಿಯಾ ಹಾಕದಿದ್ರೂ ಭಾಳ ಸದೃಢವಾಗಿ ದಪ್ಪನೆಯಾಗಿ ಮೆಕ್ಕೆಜೋಳ ಬಂದು ಸ್ನೇಹಿತರೆ. ಮೋಸ್ಟ್ಲಿ ನನಗೆ ಅನ್ಸಿದ ಮಟ್ಟಿಗೆ ವರ್ಷ 20 DAP ಅದನ್ನೆಲ್ಲ ಹಾಕಿ ಬೆಳೀತಾ ಇದ್ವಿ. ಅಷ್ಟೇನು ಎಫೆಕ್ಟ್ ಅನ್ಸಿರ್ಲಿಲ್ಲ. ಇವತ್ತು ಈ ಒಂದು ಮೆಕ್ಕೆಜೋಳನ ನೋಡ್ತಾ ಇದ್ರೆ ನೋಡ್ರಿ ಎಷ್ಟು ಸಮೃದ್ಧಿಯಾಗಿ ಬಂದತೆ. ಅದು 20 ಗೊಬ್ಬರದ ಪ್ರಭಾವ ಅನ್ನೋದು ನನ್ನ ಅನಿಸಿಕೆ. ಯಾಕಂತಂದ್ರೆ ಪೊಟ್ಯಾಶ್ ಇರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗುತ್ತೆ, ಸೈಜ್ ಅದೆಲ್ಲ. ಮುಂದೇನು ನಾವು ಬರೀ ಯೂರಿಯಾ ಕೊಡೋದ್ರಿಂದ ಪೊಟ್ಯಾಶ್ ಸಿಗೋದಿಲ್ಲ ಸ್ನೇಹಿತರೆ. ಆವಾಗ ಮುಂದೆ ಆ ಕಾಯಿಗೆ ತೆನೆ ಕೀಳೋದಕ್ಕೆ ಆಗಲಿ, ಅದು ಕಾಳುಗಳು ಹೊರಮೋದಕ್ಕೆ ಆಗಲಿ, ಅದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ನನ್ನ ಅನಿಸಿಕೆ. ಯಾಕಂತಂದ್ರೆ ನಾನೇನು ಅಷ್ಟು ನಿಖರವಾಗಿ ನನಗೆ ಮಾಹಿತಿ ಇಲ್ಲ, ನಾವೇನು ತಜ್ಞರಲ್ಲ. ರೈತ. ನನಗೆ 25 ವರ್ಷದಿಂದ ಈ ಒಂದು ಕೃಷಿಯಲ್ಲಿ ಅನುಭವ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಮಾಹಿತಿ ತಪ್ಪಾಗಿದ್ರೆ ಕ್ಷಮೆ ಇರಲಿ. 15 ಗೊಬ್ಬರವನ್ನು ಬಳಸಿ ನಾನು ಈ ಥರ ಒಂದು ಮೆಕ್ಕೆಜೋಳನ ಬೆಳೆದಿದ್ದೀನಿ ಸ್ನೇಹಿತರೆ. ಆಮೇಲೆ ಒಂದು 15 ದಿವಸ ಆಗಿತ್ತು ಅಷ್ಟೇ. ಈ ಗೊಬ್ಬರನ ಕೊಟ್ಬಿಟ್ಟು ಯೂರಿಯಾನ ಕೊಟ್ಟು ಗಂಗಾ ಕಾವೇರಿ ಅನ್ನುವಂತಹ ಒಂದು ತಳಿಯನ್ನು ನಾನು ಬಳಸಿದ್ದೀನಿ. ಯಾವ ರೀತಿ ಇದೆ ಅಂತ ಮೇಲೆ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡ್ರಿ. ಸ್ವಲ್ಪ ಕಟ್ಟೆ ಮೇಲೆ ನಿಂತ್ಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಕಡೆನೂ ಇದೆ ಮೆಕ್ಕೆಜೋಳ, ಒಂದೇ ದಿವಸ ಬಿತ್ತಿದ್ದು. ಅದಕ್ಕೂ ಇದಕ್ಕೂ ಎಷ್ಟು ಹೈಟ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡ್ರಿ. ಸುಮಾರು ಒಂದು 1.5 ಅಡಿ ಅಷ್ಟು ಹೈಟ್ ಡಿಫ್ರೆನ್ಸ್ ಕಾಣಿಸ್ತಾ ಐತೆ. ಅವರು ಯಾವ ಬೀಜನೂ ಗೊತ್ತಿಲ್ಲ, ನಮ್ಮ ಅಣ್ಣರು ಹಾಕಿರೋದು. ನೋಡ್ರಿ ಎಷ್ಟು ಒಂದು ಸಮೃದ್ಧಿಯಾಗಿ ಈ ಒಂದು ಮೆಕ್ಕೆಜೋಳ ಬಂದಿದೆ ಸ್ನೇಹಿತರೆ. ಸ್ವಲ್ಪ ಆದ್ರೂ ಅಚ್ಚುಕಟ್ಟಾಗಿ ಮಾಡ್ಬೇಕು ಸ್ನೇಹಿತರೆ. ಇದೊಂದು 3/4 ಎಕರೆ ಅಷ್ಟೇ ಇರೋದು. ಉಳಿದಿದ್ನೆಲ್ಲ ನಾನು ಒಂದು 3 ಎಕರೆ ಹೊಸ ತೋಟ ಮಾಡಿದ್ದೀನಿ. ಅಲ್ಲಿ ಹಳೆಯ ತೋಟ ಐತೆ ನೋಡ್ರಿ, 1-2 ಎಕರೆ ಹಳೆಯ ತೋಟ ಇದು. ಇದು ನುಗ್ಗೆ. ಮೆಕ್ಕೆಜೋಳ ಒಂದು 3/4 ಎಕರೆ, 1 ಎಕರೆ ಏನಾದರೂ ಕುರಿ ಕೋಳಿ ಸಾಕಣೆ ಮಾಡೋಣ ಅಂತಂದೇಳಿ ಒಂದು 3/4 ಎಕರೆನ ಬಿಟ್ಕೊಂಡಿದ್ದೀನಿ. ಅಲ್ಲಿ ನೀರಿನ ತೊಟ್ಟಿ ಇದೆ ಆ ಮರದ ಹತ್ರ. ಒಂದು 40-30 ಒಂದು ತೊಟ್ಟಿ ಮಾಡ್ಕೊಂಡಿದ್ದೀನಿ. ಸ್ವಂತ TC ಇದೆ ಸ್ನೇಹಿತರೆ. ಇವನ್ನೆಲ್ಲ ನೆಕ್ಸ್ಟ್ ಮುಂದೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ನಾನೇನು ಎಲ್ಲಿ ಹೋಗಿ ವಿಡಿಯೋ ಮಾಡಲ್ಲ, ನಾನೇನು ಯೂಟ್ಯೂಬರ್ಸ್ ಅಲ್ಲ. ಸುಮ್ಮನೆ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ರೈತರಿಗೆಲ್ಲ ಮಾಹಿತಿ ಕೊಡೋಣ ಅಂತಂದೇಳಿ ಬರ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟವಾದರೆ ಸ್ವೀಕರಿಸಿ, ಇಷ್ಟ ಇಲ್ಲ ಅಂತಂದರೆ ತಿರಸ್ಕರಿಸಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಎಲ್ಲ ನನ್ನ ರೈತ ಮಿತ್ರರಿಗೂ ಶರಣಾರ್ಥಿ.